ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಿಮಗೆ ತಿಂಡಿಗೆ ಏನು ಸ್ಪೆಷಲ್, ಊಟಕ್ಕೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ಇವತ್ತು ನನಗೆ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಊಟಕ್ಕೆ ಬಂದು ಹೆವಿ ಊಟ ಮಾಡಿದ್ರಿಂದ ಮಂಗಳೂರು ಸ್ಟೈಲ್ ಬಾಯ್ಲ್ಡ್ ರೈಸ್ ವಿತ್ ಫಿಶ್ ಕರಿ ಊಟ ಮಾಡಿದ್ರಿಂದ ನನಗೆ ಇವತ್ತು ಸಂಜೆ ಬಂದು ಅಷ್ಟು ಊಟ ಮಾಡಬೇಕು ಅಂತಿರಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಸಂಜೆ ಲಿಮಿಟ್ ಆಗಿ ಸ್ವಲ್ಪನೇ ಊಟ ಮಾಡಿದೆ. ಚಪಾತಿ ತಿಂದೆ ನಾನು ಇವತ್ತು ಸಂಜೆ. ಆದರೆ ಆದರೂ ನಾನು ಮಿಸ್ ಮಾಡ್ತಿದ್ದೆ ಮಧ್ಯಾಹ್ನ ತಿಂದಿದ್ದು ಮ್ಯಾಂಗೋ ಸ್ಟೈಲ್ ಊಟ ನಂಗೆ ನೆನಪಾಗ್ತಿತ್ತು. ಮತ್ತು ಸಂಜೆ ಇದ್ದಿದ್ದರೆ ಮತ್ತೆ ತಿನ್ಬೋದಿತ್ತು ಅಂತ ಅನಿಸ್ತಿತ್ತು. ಬಟ್ ಏನು ಮಾಡೋದು, ಮನೆ ಊಟ ಅಲ್ಲಲ್ವ, ಹೊರಗಿನ ಊಟ ಅಲ್ಲ. ಸೊ ಮಿಸ್ ಮಾಡಬೇಕಷ್ಟೇ, ಬೇಕಂದಾಗ ಸಿಗೋಲ್ಲ. ಸೊ ಇವತ್ತು ನಿಮಗೆ ಊಟಕ್ಕೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ, ಮತ್ತು ನೈಟ್ಗೆ ಏನು ಸ್ಪೆಷಲ್ ಡಿನ್ನರ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಸೈಡಲ್ಲಿ ಇದು ನೇರಳೆ ಹಣ್ಣಿಗೆ ಎಷ್ಟು ರೇಟ್ ಅಂತ ಕಮೆಂಟ್ ಮಾಡಿ. ನಮ್ಮ ಸೈಡಲ್ಲಿ ನೇರಳೆ ಹಣ್ಣು ಫ್ರೀಯಾಗಿ ಸಿಗುತ್ತೆ. ಬಟ್ ಈ ಸೈಡಲ್ಲಿ ಬಂದರೆ 1 kgಗೆ ಮೇ ಬಿ 300 ತನಕ ತೊಗೊಳ್ಬೋದು ಅನಿಸುತ್ತೆ. ನಾನು ಜಸ್ಟ್ 1/4 kg ನೇರಳೆ ಹಣ್ಣು ತೊಗೊಂಡಿದ್ದೆ. 60 ರುಪೀಸ್ ಅಂದಿದ್ರು. ಅಂದರೆ ಒನ್ ಡೇ ಒನ್ ರೇಟ್ ಇರುತ್ತೆ. ಅಂದರೆ ನಿನ್ನೆ ಕೇಳಿದಾಗ 70 ರುಪೀಸ್ ಅಂದರು, ಇವತ್ತು ಕೇಳಿದಾಗ 60 ರುಪೀಸ್ ಅಂದರು. ಸೊ ಇವತ್ತು ತೊಗೊಂಡ್ವಿ 1/4 kg, ಜಸ್ಟ್ ಸ್ವಲ್ಪನೇ ಅಷ್ಟೇ ತೊಗೊಂಡಿದ್ದು. ಅದಕ್ಕೆ 60 ರುಪೀಸ್ ಕೊಟ್ಟು ತೊಗೊಂಡ್ವಿ. ಬಟ್ ನಂಗೆ ಅದು ತಿಂದರೆ ಈ ವೆದರ್ಗೆ ನನಗೆ ಜ್ವರ ಬರುತ್ತೆ ಅಂದ್ಕೊಳ್ತೀನಿ. ಸೊ ಅದಕ್ಕೆ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಿಲ್ಲ. ಮತ್ತು ಬೇಕು ಅನ್ನಿಸ್ತೆ, ಬಟ್ ನಾನು ತೊಗೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ಈ ವೆದರ್ಗೆ ಜ್ವರ ಬರುತ್ತೆ ಅದನ್ನೆಲ್ಲ ತಿಂದರೆ. ಅಂದರೆ ನೀರಿನ ಅಂಶ ಜಾಸ್ತಿ ಇರುವ ಒಂದು ಯಾವುದೇ ಫ್ರೂಟ್ಸನ್ನು ತಿಂದರೂ ನನಗೆ ಕೋಲ್ಡ್ ಆಗಿಬಿಡುತ್ತೆ, ಜ್ವರ ಬರುತ್ತೆ. ಸೊ ಅವಾಯ್ಡ್ ಮಾಡೋಕ್ಕೆ, ನಾನು ಕೋಲ್ಡ್ ಜ್ವರ ಬರಬಾರ್ದಂತ ಅವಾಯ್ಡ್ ಮಾಡೋಕ್ಕೆ ಫ್ರೂಟ್ಸ್ ಅಷ್ಟು ತಿನ್ನಲ್ಲ. ಬಟ್ ತಿಂದರೆ ಒಳ್ಳೆಯದು. ಬಟ್ ನನಗೆ ಬೇಗನೆ ಕೋಲ್ಡ್ ಆಗುತ್ತೆ. ಸೊ ನಿಮಗೆ ಹಂಗೆ ಆಗುತ್ತಾ ಅಂದರೆ ಕಮೆಂಟ್ ಮಾಡಿ. ಇವತ್ತು ನಿಮಗೆ ಊಟಕ್ಕೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಇನ್ಸ್ಟಾಗ್ರಾಮ್ ಐಡಿಯ ಕೆಳಗೆ ಮೆನ್ಷನ್ ಮಾಡಿದ್ದೀನಿ. ಸಾಧ್ಯ ಆದರೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ನನ್ನ ಎಲ್ಲ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.